ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಆಂಧ್ರ ಪ್ರದೇಶದ ಕರ್ನೂಲ್ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಈ ಘಟನೆ ಹೇಗಾಯ್ತು, ಸದ್ಯ ಈಗಿರುವ ಅಪ್ಡೇಟ್ಸ್ ಗಳೇನು? ರಂಜಿತಾ, ಇದೊಂದು ಭೀಕರ ಅಪಘಾತ, ಭೀಕರ ದುರಂತ ಅಂತಾನೆ ಹೇಳ್ಬೋದು. ಗೋಕರ್ಣದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂತ ಸ್ಲೀಪರ್ ಕೋಚ್ ಬಸ್ಸು, ಒಂದು ಖಾಸಗಿ ಬಸ್ಸು. ಅದರಲ್ಲಿ ಒಟ್ಟು 32 ಸೀಟ್ಗಳಿದಾವೆ. ಆದ್ರೆ 29 ಪ್ರಯಾಣಿಕರು ಆ ಬಸ್ ನಲ್ಲಿ ಹೋಗ್ತಾ ಇದ್ರು. ಹಿರಿಯೂರಿನ ಬಳಿ ಬರ್ತಾ ಇರ್ಬೇಕಾದ್ರೆ ಹೈವೇ 48, ಇದು ಬಹಳ ಬ್ಯುಸಿಯೆಸ್ಟ್ ಹೈವೇ ಇದು. ಯಾಕಂದ್ರೆ ಬರೀ ಕರಾವಳಿ ಮಾತ್ರ ಅಲ್ಲ, ಕರಾವಳಿ, ಬಯಲುಸೀಮೆ, ಮಲೆನಾಡು ಮೂರನ್ನ ಸಂಪರ್ಕಿಸ್ತಕ್ಕಂತ ಒಂದು ಹೈವೇ ನಂಬರ್ 48. ಶಿವಮೊಗ್ಗ ಕಡೆ ಬರ್ತಾ ಇರ್ತಕ್ಕಂಥ ವಾಹನ ಆಗಿರ್ಬೋದು, ಅಥವಾ ದುರ್ಗದ ಕಡೆ, ದಾವಣಗೆರೆ ಕಡೆ ಹೋಗುವಂತ ವಾಹನಗಳಾಗಿರ್ಬೋದು, ಅಥವಾ ಕರಾವಳಿ ಕಡೆ ಹೋಗ್ತಕ್ಕಂಥ ಗೋಕರ್ಣ, ಕಾರವಾರ ಕಡೆ ಹೋಗ್ತಕ್ಕಂಥ ವಾಹನಗಳಾಗಿರ್ಬೋದು, ಎಲ್ಲವೂ ಇದೇ ದಾರಿಯಲ್ಲಿ ಓಡಾಡ್ತವೆ. ಹಾಗಾಗಿ ಬಹಳ ಬ್ಯುಸಿಯೆಸ್ಟ್, ಅತಿ ಹೆಚ್ಚು ವಾಹನಗಳ ಸಂಚಾರ ಇರ್ತಕ್ಕಂಥ ಹೈವೇ. ಹಿರಿಯೂರ ಹತ್ರ ಏನು ಜವಗೊಂಡನಹಳ್ಳಿ ಹತ್ರ ಬರ್ತಾ ಇರ್ಬೇಕಾದ್ರೆ ಈ ಸ್ಲೀಪರ್ ಬಸ್ ಗೋಕರ್ಣದಿಂದ ಬೆಂಗಳೂರಿಂದ ಗೋಕರ್ಣದ ಕಡೆಗೆ ಹೋಗ್ತಾ ಇದೆ. 29 ಜನ ಪ್ರಯಾಣಿಕರು ಅದರಲ್ಲಿದ್ರು. ಬಹಳಷ್ಟು ಜನ ಹಲವು ಕನಸುಗಳನ್ನ, ಹಲವು ಮಹತ್ವಾಕಾಂಕ್ಷೆ ಇಟ್ಕೊಂಡಂತ ಜನ ಅದರಲ್ಲಿ ಇದ್ದವರು. ಒಂದು ಬ್ಯಾಚುಲರ್ ಪಾರ್ಟಿ ಇತ್ತು, ಅವ್ರಿಗೆ ಮದುವೆ ಫಿಕ್ಸ್ ಆಗಿತ್ತು. ಅವ್ರ ಎಲ್ಲಾ ಗೆಳೆಯರ ಜೊತೆಗೆ ಗೋಕರ್ಣಕ್ಕೆ 7 ಜನ ಬ್ಯಾಚುಲರ್ ಪಾರ್ಟಿ ಹೋಗ್ತಾ ಇದ್ರು. ಇನ್ನು ಕೆಲವರು ಟೆಕ್ಕಿಗಳಿದ್ರು. ಹೀಗೆ ಬಹಳಷ್ಟು ಜನ ಬೇರೆ ಬೇರೆ ತರದ ಯೋಚನೆಯ, ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಕ್ಕಂಥ ಜನ ಅಲ್ಲಿಗೆ ಹೋಗ್ತಾ ಇದ್ರು. ಈ ಬಸ್ ಗೋಕರ್ಣಕ್ಕೆ ಹೋಗ್ತಾ ಇತ್ತು. ಆದ್ರೆ ಈ ಹಿರಿಯೂರ ಹತ್ರ ಜವಗೊಂಡನಹಳ್ಳಿ ಹತ್ರ ಬಂದಾಗ ಸರಿಸುಮಾರು ರಾತ್ರಿ 2 ಗಂಟೆ ನಂತರ, 2 ಗಂಟೆಯಿಂದ 2.25 ಗಂಟೆ ಒಳಗೆ ಎದುರಿನಿಂದ, ಅಲ್ಲಿ ರೋಡ್ ಡಿವೈಡರ್ ಇದೆ, ಹೈವೇ ಮಧ್ಯೆ ಡಿವೈಡರ್ ಇದೆ, ಎದುರಿನಿಂದ ಒಂದು ಕಂಟೈನರ್ ಲಾರಿ ಬಂದಿದೆ. ಆ ಲಾರಿ ಈ ಡಿವೈಡರ್ಗೆ ಡಿಕ್ಕಿ ಹೊಡೆದು ಡಿವೈಡರ್ ಅನ್ನ ದಾಟಿ ಡಿವೈಡರ್ ಮೇಲಿಂದ ಹಾರಿ ಪಕ್ಕದ ಟ್ರ್ಯಾಕ್ ನಲ್ಲಿ ಎದುರಿನಿಂದ ಹೋಗ್ತಾ ಇದ್ದಂತ ಈ ಬೆಂಗಳೂರು ಗೋಕರ್ಣ ಬಸ್ ಏನಿದೆ, ಈ ಬಸ್ಸಿಗೆ ಡಿಕ್ಕಿ ಹೊಡೆದಿದೆ ಕಂಟೈನರ್ ಲಾರಿ. ಇಲ್ಲಿ ಬಸ್ನವ್ರದ್ದು ಯಾವುದೇ ತಪ್ಪಿಲ್ಲ. ಆ ಲಾರಿ ಏನಿದೆ, ಕಂಟೈನರ್ ಲಾರಿ ಎದುರಿನಿಂದ ಬರ್ತಾ ಇದ್ದಿದ್ದು, ಪಕ್ಕದಲ್ಲಿ ಟ್ರ್ಯಾಕ್ ಅಲ್ಲಿ ಬರ್ತಾ ಇದ್ದಿದ್ದು, ಡಿವೈಡರ್ ನ ಎಡಭಾಗದಲ್ಲಿ ಬರ್ತಾ ಇದ್ದಂತ ಬಸ್ ಅದು. ಡಿವೈಡರ್ಗೆ ಡಿಕ್ಕಿ ಹೊಡೆದು ಹಾರಿ ಬಂದು ಎದುರಿಗೆ ಬಂದಂತ ಬಸ್ಸಿಗೆ ಡಿಕ್ಕಿ ಹೊಡೆದಿದೆ. ಆಗ ಬೆಂಕಿ ಹತ್ಕೊಂಡಿದೆ. ಬೆಂಕಿ ಹತ್ಕೊಂಡಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಅಲ್ಲಿಂದ ಬಚಾವಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೆಲವರು ಮುಂಭಾಗದ ಗ್ಲಾಸ್ ಅನ್ನು ಹೊಡೆದಿದ್ದಾರೆ, ಕೆಲವರು ಹಿಂಭಾಗದ ಗ್ಲಾಸ್ ಅನ್ನು ಹೊಡೆದಿದ್ದಾರೆ, ಕೆಲವರು ಸೈಡ್ ಗ್ಲಾಸ್ ಅನ್ನು ಹೊಡೆದಿದ್ದಾರೆ. ಯಾಕಂದ್ರೆ ಡೋರ್ ಜಾಮ್ ಆಗ್ಬಿಡುತ್ತೆ ಅಥವಾ ಡೋರ್ ತೆಗಿಲಿಕ್ಕಾಗಿಲ್ಲ ಅವರಿಗೆ. ಅಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಹೊರಗೆ ಬಂದಿದ್ದಾರೆ, ಹೊರಗೆ ಬರೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಅದರಲ್ಲಿ ಬೆಂಗಳೂರಿನ ಆ 3 ಜನ ಸ್ನೇಹಿತರೇನಿದ್ರು, ಅವರು ಆ ಕಿಟಕಿಯ ಗಾಜನ್ನ ಹೊಡೆದು ಹೊರಗೆ ಬಂದಿದ್ದಾರೆ. ಅಲ್ಲಿ ಆ ವಿಡಿಯೋಗಳಲ್ಲಿ ಅವರ ಆತಂಕ ಕಾಣುತ್ತೆ ನಮಗೆ. 1-2 ಮಾತ್ರ ಇರ್ತಾರೆ, ಇನ್ನೊಬ್ರು ಎಲ್ಲಿ ಅಂತೇಳಿ ಚಟಪಡಿಸ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅವಾಗ ಇನ್ನೊಬ್ಬ ಗೆಳತಿಯು ಬಂದಾಗ ಅವ್ರ ಸಂತೋಷ ಅವ್ರಿಗೆ ಹೇಳ್ತಿರೋದು. ಆ ರೀತಿಯಾದಂತ ಒಂದು ಅತ್ಯಂತ ಹೃದಯ ವಿದ್ರಾವಕವಾದ ಕ್ಷಣಗಳಿಗೆ ಕಾರಣವಾದಂತ ಇನ್ಸಿಡೆಂಟ್ ಇದು. ಬಹಳಷ್ಟು ಜನ ಗ್ಲಾಸ್ ಅನ್ನ ಹೊಡೆದು ಹೊರಗೆ ಬಂದ್ರು. ಇನ್ನು ಯಾರಿಗೆ ಹೊರಗೆ ಬರಕ್ ಆಗ್ಲಿಲ್ಲ. ಅಂದ್ರೆ ಬೆಂಕಿ ಹತ್ತಿದೆ ಅಂದಾಗ ತಕ್ಷಣ ಯಾರಿಗೆ ಎಚ್ಚೆತ್ತುಕೊಂಡು ಡೋರ್ ಹತ್ರ ಆಗ್ಲಿ ಅಥವಾ ಹೊಡೆದಿರೋ ಗ್ಲಾಸ್ ಹತ್ರ ಆಗ್ಲಿ ಬರೋಕ್ ಸಾಧ್ಯ ಆಗಿಲ್ಲ, ಅವರು ಸಜೀವ ದಹನ ಆಗಿದ್ದಾರೆ. ಈ ಅಪಘಾತದಲ್ಲಿ ಒಟ್ಟು 9 ಜನ ಸತ್ತಿದ್ದಾರೆ ಅಂತಕ್ಕಂಥ ಲೆಕ್ಕ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂತಂದ್ರೆ, ಈಗ ಬದುಕಿ ಉಳಿದಿರೋರು ಯಾರು ಅಂತಕ್ಕಂಥ ಪತ್ತೆಯನ್ನ ಈಗ ಪೊಲೀಸರು ಟ್ರೇಸ್ ಮಾಡಿದ್ದಾರೆ. ಅವ್ರು ಯಾರು, ಎಲ್ಲಿಯವರು, ಅವ್ರ ವಿಳಾಸಗಳೇನು ಅಂತ ಹೇಳಿ ಗೊತ್ತಾಗಿದೆ ಪೊಲೀಸರಿಗೆ. ಇನ್ನ ಸತ್ತವರು ಯಾರು ಅಂತಕ್ಕಂಥ ಮಾಹಿತಿ ಇದೆಯಲ್ಲ, ಅದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಏನು ದೇಹಗಳಿದಾವೆ, ಗುರುತಿಗೆ ಸಿಗಲಾರದಷ್ಟು ಕರಕಲಾಗಿ ಹೋಗಿದಾವೆ ಆ ದೇಹಗಳು. ಆ ದೇಹಗಳ ಡಿಎನ್ಎ ಪರೀಕ್ಷೆ ಮಾಡ್ದೇನೆ ಯಾರ ದೇಹಗಳು ಯಾರದ್ದು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಆ ಕರಕಲಾದಂತ ಸಂದರ್ಭದಲ್ಲಿ ಆ ಬಸ್ ಅಲ್ಲಿ ಏನು ಮುಂಚೆನೆ ಅಡ್ವಾನ್ಸ್ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿದ್ರು, ಅವರು ಗೊತ್ತಾಗ್ತಾರೆ, ಅವ್ರ ಅಡ್ರೆಸ್ ಗೊತ್ತಾಗುತ್ತೆ. ಆದ್ರೆ ಪ್ರಯಾಣ ಮಾಡಿದವರು ಅವರೇನೋ ಹೌದೋ ಅಲ್ವೋ ಅನ್ನೋದನ್ನ ಪೊಲೀಸರು ಕನ್ಫರ್ಮ್ ಮಾಡ್ಲಿಕ್ಕೆ ಟೈಮ್ ಬೇಕಾಗಿದೆ. ಈಗ ಏನು ಅಲ್ಲಿ ಇರ್ತಕ್ಕಂತ ಪ್ರಾಥಮಿಕ ಮಾಹಿತಿಯ ಅನ್ವಯ ಅವರ ಹೆಸರುಗಳನ್ನ ಎಲ್ಲರೂ ಹೇಳ್ಕೊತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಆದ್ರೆ DNA ಪರೀಕ್ಷೆ ಆಗಿ ಕನ್ಫರ್ಮ್ ಆಗೋವರೆಗೂ ಅವ್ರು ಯಾರು, ಅವ್ರ ದೇಹಗಳೇನು ಅಂತ ಗೊತ್ತಾಗ್ತಾ ಇಲ್ಲ. ಇದರ ನಡುವೆ 3 ಜನ ಪ್ರಯಾಣಿಕರು ಮಿಸ್ಸಿಂಗ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಮಿಸ್ಸಿಂಗ್ ಆಗಿದ್ದಾರೆ ಅಂದಾಗ ಪೊಲೀಸರಿಗೆ ಇನ್ನೂ ಕಾಂಪ್ಲೆಕ್ಸ್ ಆಗುತ್ತೆ ಅದು. ಇಲ್ಲಿ ಸತ್ತಿರೋರು ಯಾರು, ಮಿಸ್ಸಿಂಗ್ ಆಗಿರೋ ಯಾರು, ಅದನ್ನ
ಚಿತ್ರದುರ್ಗ ಎಸ್ ಪಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ಅವರು DNA ಪರೀಕ್ಷೆ ಆಗ್ಲಿ ಆಮೇಲೆ ನಾವ್ ಹೇಳ್ತೀವಿ ಅಂತಿದ್ದಾರೆ. ಆ 3 ಜನ ಮಿಸ್ಸಿಂಗ್ ಆಗಿರೋರು ಯಾರು ಅನ್ನೋದನ್ನ ಪತ್ತೆ ಮಾಡಕ್ ನೋಡ್ತಾ ಇದ್ದಾರೆ. ಅವರ ದೇಹವೂ ಸಹ ತಕ್ಷಣಕ್ಕೆ ಸಿಗದಂತೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆಯಾ ಅಥವಾ ಏನಾದ್ರೂ ಅವರೆಲ್ಲಾದ್ರೂ ಹೊರಗಡೆ ಇರ್ಬೋದಾ, ಈಗ ಇನ್ನೂ ಊಹಾಪೋಹಗಳದು. ಹಾಗಾಗಿ 3 ಜನ ಮಿಸ್ಸಿಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಅವರ ದೇಹವೇ ಸಿಗದಷ್ಟು ಸುಟ್ಟು ಹೋಗಿದೆಯಾ ಅಂತಕ್ಕಂಥ ಅಂಶ, ಅಥವಾ ಅವರು ಮದ್ದನೆ ಹಾರಿ ಬಚಾವಾಗಿ ಬೇರೆ ಎಲ್ಲಾದ್ರೂ ಹೋಗ್ಬಿಟ್ರ ಅಂತಕ್ಕಂಥ ಅಂಶ, ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸಾವಿನ ಸಂಖ್ಯೆ ಏನಿದೆ ಅದು 9, ಅಥವಾ ಮಿಸ್ಸಿಂಗ್ ಆಗಿರೋರ್ದು ಏನಾದ್ರು ಪತ್ತೆ ಆಯ್ತು ಅಂದ್ರೆ ಕಡಿಮೆನೂ ಆಗ್ಬೋದು. ಹಾಗಾಗಿ ನಿರ್ದಿಷ್ಟವಾಗಿ ಆ ಸಂಖ್ಯೆಯನ್ನ ಈ ಕ್ಷಣಕ್ಕೂ ಸಹ ಹೇಳಕ್ ಆಗ್ತಾ ಇಲ್ಲ. ಒಟ್ಟು ಬಾಲಿ ಚಿತ್ರದುರ್ಗ ಪೊಲೀಸರು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಗಾಯಾಳುಗಳು ಯಾರಿದ್ದಾರೆ ಆ ಗಾಯಾಳುಗಳನ್ನ ಹತ್ತಿರದ ಹಿರಿಯೂರು ಆಸ್ಪತ್ರೆಗೆ, ಹಿರಿಯೂರು ತಾಲೂಕು ಆಸ್ಪತ್ರೆಗೆ ಮತ್ತೆ ಶಿರಾ ಆಸ್ಪತ್ರೆಗೆ ಅವ್ರನ್ನೆಲ್ಲ ದಾಖಲು ಮಾಡಲಾಗಿದೆ. ಒಂದು ಭಯಂಕರವಾದಂತ ದುರಾದೃಷ್ಟಕರವಾದಂತ ಅಪಘಾತ ಇದು. ನಾವು ಸೇಫ್ ಆಗಿದ್ರು ಸಹ ಬಸ್ ಅಲ್ಲೇ ಆಗ್ಲಿ ಯಾವುದೇ ವೆಹಿಕಲ್ ಅಲ್ಲಾದ್ರೆ ನಾವು ಹೋಗ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಅನ್ಕೋತಾರೆ ನಾವು ಸೇಫ್ ಆಗಿ ಡ್ರೈವ್ ಮಾಡ್ತಾ ಇದೀವಿ, ನಾವು ಸೇಫ್ ಆಗಿದ್ದೀವಿ ಅಂತ ಅಂದ್ರೂ ಸಹ ಎದುರಿಗೆ ಬರ್ತಕ್ಕಂತ ವ್ಯಕ್ತಿ ಅನ್ಸೇಫ್ ಆಗಿ ಅಸುರಕ್ಷಿತವಾಗಿ ವಾಹನವನ್ನ ಚಾಲನೆ ಮಾಡಿದ್ರೆ ನಾವು ಸೇಫ್ ಅಲ್ಲ ಅಂತಕ್ಕಂತ ಒಂದು ಮಾತೇನಿದೆ ಈ ಚಾಲಕರಲ್ಲಿ ಮತ್ತೆ ಈ ಸಂಚಾರಿ ವಲಯದಲ್ಲಿ, ಈ ವಾಹನ ಕ್ಷೇತ್ರದಲ್ಲಿ ಅಂತ ಮಾತೇನಿದೆ. ನಾನ್ ಸೇಫ್ ಇರ್ತೇನೆ, ಆದ್ರೆ ಎದುರುಗಡೆಯನ್ನು ಏನ್ ಮಾಡ್ತೇನೆ ಅನ್ನೋದ್ರ ಮೇಲೆ ನನ್ನ ಸೇಫ್ಟಿ ಡಿಪೆಂಡ್ ಆಗಿರುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಈ ಹಿರಿಯೂರಿನ ಬಳಿ ಆಗಿರತಕ್ಕಂತ ಒಂದು ಘಟನೆ ಏನಿದೆ ಇದು ತುಂಬಾ ಜ್ವಲಂತ ಉದಾಹರಣೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರಧಾನಿ ನರೇಂದ್ರ ಮೋದಿ ಎಲ್ಲರೂ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಧೈರ್ಯವನ್ನ ಹೇಳಿದ್ದಾರೆ. ಮತ್ತೆ ಅವರಿಗೆ ಪರಿಹಾರವನ್ನು ಸಹ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಪೊಲೀಸರ ತನಿಖೆ ಚಾಲ್ತಿಯಲ್ಲಿದೆ. ಸುರಕ್ಷಿತ ವಾಹನ ಚಾಲನೆ ಏನಿದೆ ಇದು ಎಲ್ಲರದು ಆಗ್ಬೇಕು, ಕೇವಲ ಒಬ್ರದ್ದು ಮಾತ್ರ ಅಲ್ಲ, ಎಲ್ರದ್ದು ಆಗ್ಬೇಕು. ಆಗ ಇಂಥ ಅವಘಡಗಳು ತಪ್ಪೋದೇನೋ. ಆದ್ರೆ ಇದೊಂದು ಕರ್ನಾಟಕದಲ್ಲಿ ಕಂಡಂತ ಅತ್ಯಂತ ಹೃದಯ ವಿದ್ರಾವಕವಾದಂತ ಒಂದು ಘಟನೆ ಇದು. ಈ ರೀತಿ ಸ್ಲೀಪರ್ ಬಸ್ಗಳು ಬೆಂಕಿಗೆ ಆಹುತಿಯಾದ ಘಟನೆಗಳು ಆಗಿದಾವೆ ಒಂದೆರಡು. ಆದ್ರೆ ತಮ್ಮದಲ್ಲದ ತಪ್ಪಿಗೆ ಇವರು ಎಷ್ಟು ಜನ ಜೀವ ಕಳ್ಕೊಂಡಿದ್ದೇನಿದೆ, ಇದೊಂದು ದುರಂತವೇ ಸರಿ ರಂಜಿತಾ. ಈ ಅಪಘಾತದಲ್ಲಿ ಶಿವಮೊಗ್ಗದ 3 ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. ಇದರಲ್ಲಿ 2 ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದರ ಬಗ್ಗೆ ಅಪ್ಡೇಟ್ಸ್ ಗಳೇನಿದೆ? ಇದ್ರ ಬಗ್ಗೆ ಇನ್ನೂ ಖಚಿತವಾಗಿಲ್ಲ ರಂಜಿತಾ. ಶಿವಮೊಗ್ಗದ 3 ಇದ್ರು ಅಂತ ಹೇಳ್ತಾರೆ, 2 ಇದ್ರು ಅಂತ ಹೇಳ್ತಾರೆ. ಶಿವಮೊಗ್ಗದ ಬೇರೆ ಬೇರೆ ಏರಿಯಾಗಳ ಹೆಸರು ಹೇಳ್ತಾ ಇದ್ದಾರೆ. ವಾದಿಯಹುದ ಅಲ್ಲಿ ನಿವಾಸಿಗಳು ಅಂತ ಹೇಳ್ತಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಎಲ್ಲೂ ಖಚಿತತೆ ಇಲ್ಲ. ಅಂದ್ರೆ ಇದುವರೆಗೂ ಈ ಕ್ಷಣದವರೆಗೂ ಸಹ ಶಿವಮೊಗ್ಗದವರು ಆ ಬಸ್ ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ, ಎಲ್ಲೂ ಸ್ಪಷ್ಟವಾಗಿಲ್ಲ, ಯಾರು ಅಧಿಕೃತವಾಗಿ ಹೇಳಿಲ್ಲ. ಮತ್ತು ಶಿವಮೊಗ್ಗದಲ್ಲಿ ಈ ರೀತಿಯಾದಂತ ಘಟನೆ ಆಗಿದ್ದೇ ಆದ್ರೆ ಅವರು ಶಿವಮೊಗ್ಗಕ್ಕೆ ಸಂಬಂಧಿಸಿದವರೇ ಆಗಿದ್ರೆ ಅದಕ್ಕೆ ಒಂದು ಕ್ರಿಯೆ ನಡಿಬೇಕಾಗಿತ್ತು. ಅಂದ್ರೆ ಆ ಘಟನೆಗೆ ಒಂದು ಪ್ರತಿಕ್ರಿಯೆ ಶಿವಮೊಗ್ಗದಲ್ಲಿ ಇರ್ತಾ ಇತ್ತು. ಆದ್ರೆ ಶಿವಮೊಗ್ಗದಲ್ಲಿ ಈ ರೀತಿ ಎಲ್ಲೂ ಸಹ ನಡೀತಾ ಇಲ್ಲ. ಇದ್ರು ಅಂತ ಹೇಳ್ತಾರೆ, 3 ಜನ ಇದ್ರು, 2 ಸಾವಾಗಿದ್ದು, ಈ ರೀತಿ ಏನೇನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಯಾವುದೂ ಸಹ ಇನ್ನೂ ಈ ಕ್ಷಣದವರೆಗೂ ಸಹ ಖಚಿತವಾಗಿಲ್ಲ. ಅಂದ್ರೆ ಶಿವಮೊಗ್ಗದವ್ರು ಯಾರು ಸಹ ಕ್ಲೇಮ್ ಮಾಡಿಲ್ಲ ನಮ್ಮವ್ರಿದ್ದಾರೆ, ನಮ್ಮವ್ರಿದ್ರು ಬಸ್ ನಲ್ಲಿ, ಅಥವಾ ಜೀವಂತವಾಗಿದ್ದಾರೆ, ಬಚಾವಾಗಿದ್ದಾರೆ, ಸಾವು ಕಂಡಿದ್ದಾರೆ ಅಂತ ಯಾರು ಇನ್ನು ಕ್ಲೇಮ್ ಮಾಡಿಲ್ಲ. ಇದಿನ್ನೂ ಊಹಾಪೋಹದ ಮಟ್ಟದಲ್ಲೇ ಇದೆ ಶಿವಮೊಗ್ಗದಲ್ಲಿ ಇದ್ರು ಅನ್ನೋದು. ನೋಡ್ಬೇಕು ಇನ್ನು ಕೆಲವು ಗಂಟೆಗಳ ನಂತರ ಅದು ಸ್ಪಷ್ಟ ಆಗ್ಬೋದೇನೋ. ಆದ್ರೆ ಈ ಕ್ಷಣದವರೆಗೂ ಸಹ ಶಿವಮೊಗ್ಗದವರು ಆ ಬಸ್ ನಲ್ಲಿ ಇದ್ರು ಅನ್ನೋದು ಇನ್ನು ಸ್ಪಷ್ಟತೆ ಸಿಕ್ಕಿಲ್ಲ ರಂಜಿತಾ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.